ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಕೈಯಲ್ಲಿ ಪಠ್ಯೇತರ ಕೆಲಸಗಳನ್ನ ಮಾಡಿಸ್ತಿದ್ದಾರಾ? ಹೌದು, ಸುವರ್ಣ ಕ್ಯಾಮೆರಾಗೆ ಸಿಕ್ಕ ಈ ದೃಶ್ಯದಲ್ಲಿ ಮಕ್ಕಳಿಂದ ಕೆಲಸ ಮಾಡಿಸ್ತಿರುವ ವಿಷಯ ಬಯಲಾಗಿದೆ. ಮಲ್ಲೇಶ್ವರಂ ಬಿಬಿಎಂಪಿ ಬಾಲಕರ ಹೈಸ್ಕೂಲ್ನಲ್ಲಿ ಶಾಲಾ ಮಕ್ಕಳ ಕೈನಲ್ಲೇ ಪುಸ್ತಕಗಳನ್ನು ಸಾಗಿಸಲಾಗಿದೆ. ಸರ್ಕಾರ ಶಾಲೆಗಳಿಗೆ ಪೂರೈಸುವ ಪಠ್ಯ ಪುಸ್ತಕಗಳ ಬಂಡಲ್ಗಳನ್ನು ವಾಹನದಿಂದ ಶಾಲೆಗೆ ಮಕ್ಕಳ ಕೈಯಲ್ಲಿ ಹೊರಿಸಿದ್ದಾರೆ. ಪಾಠ ಕೇಳಬೇಕಾದ ಮಕ್ಕಳು ಭಾರ ಹೊರುವ ಕೆಲಸ ಮಾಡ್ತಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ರಿಪೋರ್ಟರ್ ಮಮತಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಮತಾ, ಘಟನೆ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಸ್ಮಿತಾ, ಸರ್ಕಾರಿ ಶಾಲೆ ಅಂತಂದ್ರೆ ಜನರಿಗೆ ಜಾಸ್ತಿಯಾಗಿ ನಿರ್ಲಕ್ಷ್ಯವೇ ಜಾಸ್ತಿ, ಅದ್ರ ಜೊತೆಗೆ ಅಸಮಾಧಾನ ಕೂಡ ಹೌದು. ಆದ್ರೆ ಇಂತಹ ಒಂದು ಮಕ್ಕಳಿಂದಲೇ ಕೆಲಸವನ್ನ ಮಾಡಿಸೋದ್ರಿಂದ ಸಾರ್ವಜನಿಕರ ಕಿಂಗಣ್ಣಿಗೆ ಈ ಒಂದು ಶಾಲೆಗಳು ಕೂಡ ಗುರಿಯಾಗ್ತಾ ಇದಾವೆ ಅಂತ ಹೇಳ್ಬೋದು. ಇವತ್ತು ಸರ್ಕಾರಿ ಶಾಲೆಗಳು ಶುರುವಾಗಿ ಒಂದು ವಾರ ಆಗಿದೆ. ಅದರಲ್ಲೂ ಬಿಬಿಎಂಪಿ ಶಾಲೆಗಳು ಶುರುವಾಗಿ ಒಂದು ವಾರ ಆಗ್ತಾ ಇದೆ. ಅದು ಪುಸ್ತಕಗಳು ಬಂದಿರಲಿಲ್ಲ. ನಿನ್ನೆ ಸಾಯಂಕಾಲದ ಹೊತ್ತಿಗೆ ಸರ್ಕಾರದಿಂದ ಪುಸ್ತಕಗಳನ್ನ ಕಳಿಸಲಾಗಿದೆ. ಇದು ಮಲ್ಲೇಶ್ವರಂನಲ್ಲಿರುವಂತಹ ಬಾಲಕರ ಹೈಸ್ಕೂಲ್ ನಲ್ಲಿ ಎಲ್ಲಾ ಪುಸ್ತಕಗಳನ್ನ ತಂದಂದ್ರೆ 3 ಲೋಡ್ ಪುಸ್ತಕಗಳನ್ನ ತಂದು ಇಲ್ಲಿ ಹಾಕಲಾಗಿದೆ. ಅದಕ್ಕೆ ಅಂತಲೇ ಸಿಬ್ಬಂದಿಗಳನ್ನು ಕೂಡ ನೇಮಿಸಲಾಗತ್ತೆ. ಆದ್ರೆ ಇಲ್ಲಿ ನೋಡ್ತಾ ಇದ್ರೆ ಇದೇನೋ ವಿದ್ಯಾರ್ಥಿಗಳಿಂದ ಕೆಲಸವನ್ನ ಮಾಡಿಸ್ತಾ ಇರುವಂತದ್ದು. ಓದೋದಿಕ್ಕೆ ಬಂದಂತಹ ವಿದ್ಯಾರ್ಥಿಗಳನ್ನ ದುಡಿಸಿಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬಹುದು. ಸುಮಾರು 9 ಗಂಟೆಗೆ 9:20 ಟೈಮಲ್ಲಿ ಶಾಲೆಗಳು ಶುರುವಾಗುತ್ತೆ. ಆದ್ರೆ ಇವತ್ತು ಅದೇ ಟೈಮಲ್ಲಿ ಹೋಗಿ ನೋಡ್ತಾ ಇದ್ರೆ ಮಕ್ಕಳು ಭಾರವನ್ನ ಹೊರ್ತಾ ಇದ್ರು. ಎಲ್ಲಾ ಪುಸ್ತಕಗಳನ್ನ ತಂದು ಅನ್ಲೋಡ್ ಮಾಡ್ತಾ ಇದ್ರು. ಈ ಸ್ಕೂಲಿಂದ ಸುಮಾರು ಬೆಂಗಳೂರಿನಲ್ಲಿರುವಂತಹ ಸುಮಾರು 34 ಹೈಸ್ಕೂಲ್ ಹಾಗೂ 13 ಪ್ರಾಥಮಿಕ ಶಾಲೆಗಳಿಗೆ ಇಲ್ಲಿಂದಲೇ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗುವಂತದ್ದು. ಆದ್ರೆ ಸಿಬ್ಬಂದಿಗಳು ಎಲ್ಲೂ ಹೋದ್ರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಇಲ್ಲಿ ಎಲ್ಲ 3 ಲೋಡ್ ಪುಸ್ತಕಗಳು ಕೂಡ ಇಲ್ಲೇ ಇದ್ವು. ಇಲ್ಲಿಂದಲೇ ಕೂಡ ಎಲ್ಲಾ ಕಡೆ ಸಾಗಿಸುವಂತದ್ದು. ಆದ್ರೆ ಇಲ್ಲಿರುವಂತಹ ಪುಸ್ತಕಗಳನ್ನ ಬೇರೆ ಕೊಠಡಿಗೆ ಇರುವಂತಹ ವಿದ್ಯಾರ್ಥಿಗಳು ಇದನ್ನ ಹೋಗಿ ಅನ್ಲೋಡ್ ಮಾಡ್ತಾ ಇದ್ರು. ಆದ್ರೆ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆಗೆ ಇಲ್ಲಿರುವಂತಹ ಅಧಿಕಾರಿಗಳು ಉತ್ತರಿಸ್ತಾ ಇರುವಂತದ್ದು. ಇಲ್ಲಿ ಯಾವ ಸಿಬ್ಬಂದಿ ಕೂಡ ಇವತ್ತು ಬಂದಿಲ್ಲ. ಹಾಗಾಗಿ ನಾವು ವಿದ್ಯಾರ್ಥಿಗಳನ್ನೇ ಬಳಸ್ಕೊಂಡಿದ್ದೀವಿ ಅನ್ನುವಂಥದ್ದು. ಹಾಗಾದ್ರೆ ಬಿಬಿಎಂಪಿ ಈ ಸಿಬ್ಬಂದಿಗಳಿಗೆ ಕೊಡುವಂತಹ ಹಣ ವ್ಯರ್ಥವಾಗುತ್ತಾ? ವಿದ್ಯಾರ್ಥಿಗಳನ್ನ ಬೇರೆ ಓದ್ಬೇಕಂತ ವಿದ್ಯಾರ್ಥಿಗಳನ್ನ ಸುಮ್ಮನೆ ಮಿಸ್ಯೂಸ್ ಮಾಡ್ಕೊಂತಾರ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಸುಮಾರು 3 ಲೋಡ್ ಪುಸ್ತಕಗಳನ್ನು ನಿನ್ನೆ ಸುಮಾರು ಗಂಟೆ ಸಾಯಂಕಾಲ 3 ಗಂಟೆ ಟೈಮಲ್ಲಿ ಬಂದಿದೆ. ಇಷ್ಟೊತ್ತು ಬೆಳಗ್ಗಿನವರೆಗೂ ಯಾರೂ ಕೂಡ ಇದನ್ನ ಮುಟ್ಟಿಲ್ಲ. ಕಸದ ತೊಟ್ಟಿ ಆಗಿತ್ತು ಈ ಪುಸ್ತಕಗಳು. ಎಲ್ಲವೂ ಕೂಡ ಮಣ್ಣಲ್ಲಿ ಬಿದ್ದಂಥದ್ದು. ನೆಲದಲ್ಲಿ ಹಾಗೆ ಎಲ್ಲಾ ಪುಸ್ತಕಗಳನ್ನ ಹಾಕಲಾಗಿತ್ತು. ಇಲ್ಲಿಂದ ಎಲ್ಲಾ ವಿದ್ಯಾರ್ಥಿಗಳು ಸಾಲಾಗಿ ನಿಂತು ಬೇರೆ ಕೊಠಡಿಗೆ ಇದನ್ನ ತಗೊಂಡೋಗಿ ಹಾಕ್ತಾ ಇದ್ರು. ಆದ್ರೆ ಈಗಾಗಲೇ 1 ವಾರ ಆಗಿದೆ ಪುಸ್ತಕಗಳು ಯಾವುದೇ ಬಿಬಿಎಂಪಿ ಶಾಲೆಗಳಿಗೆ ಸಿಗದೆ. ಇನ್ನೂ ಕೂಡ ಈ ವಿದ್ಯಾರ್ಥಿಗಳನ್ನ ಬೇರೆ ಕೊಠಡಿಗೆ ಈ ಪುಸ್ತಕಗಳನ್ನ ಸಾಗಿಸ್ತಾ ಇದ್ರು. ಆದ್ರೆ ಇನ್ಯಾವಾಗ ಬೇರೆ ಸ್ಕೂಲ್ಗಳಿಗೆ ಯಾವಾಗ ಹಾಗಾದ್ರೆ ವಿತರಿಸ್ತಾರೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಸ್ಮಿತಾ, ನಿಜ ಮಮತಾ, ಇಲ್ಲಿ ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇದೀವಿ, ಸಾಕಷ್ಟು ಮಕ್ಕಳು ಭಾರತ ಪುಸ್ತಕವನ್ನ ಸಾಗಿಸ್ತಾ ಇರೋದು. ಇದೇ ಶಾಲೆಗೆ ಸೇರಿದ ಮಕ್ಕಳ ಇವರೆಲ್ಲ ಮಮತಾ? ಖಂಡಿತವಾಗಿಯೂ ಇದೇ ಶಾಲೆಗೆ ಸೇರಿದಂತಹ ವಿದ್ಯಾರ್ಥಿಗಳು. ಇದು ಮಲ್ಲೇಶ್ವರಂನಲ್ಲಿರುವಂತಹ ಬಾಲಕರ ಹೈಸ್ಕೂಲು. ಇಲ್ಲಿ 9:20 ಬಂದಂತಹ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇವತ್ತು ಬಂದಿದ ತಕ್ಷಣ ಇದೇ ಕೆಲಸವನ್ನೇ ಮಾಡಿದ್ದು. ಎಲ್ಲರೂ ಪುಸ್ತಕವನ್ನ ಸಾಗಿಸುವಂತ ಕೆಲಸವನ್ನೇ ಮಾಡಿದ್ದು. ವಿದ್ಯಾರ್ಥಿಗಳಿಗೆ ಕೇಳಿದ್ರೆ ತಾವ್ಯಾಕೆ ಈ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ, ನಮಗೆ ಬಂದಿದ ತಕ್ಷಣನೇ ಎಲ್ಲ ಇಲ್ಲಿರುವಂತಹ ಟೀಚರ್ಸ್ ಕೂಡ ಇದೇ ಕೆಲಸವನ್ನ ನೀಡಿದ್ದಾರೆ. ಇವತ್ತು ಮಧ್ಯಾಹ್ನದವರೆಗೂ ಇರೋದ್ರಿಂದ ಇದೇ ಪುಸ್ತಕವನ್ನ ಸಾಗಿಸುವಂತ ಕೆಲಸವನ್ನ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಈ ಕೆಲಸವನ್ನ ಮಾಡ್ತಾ ಇದೀವಿ ಅನ್ನೋಂತ ಮಾತನ್ನ ಹೇಳ್ತಾರೆ. ಆದ್ರೆ ಇದಕ್ಕೆ ನೇಮಿಸಿದಂತ ಸಿಬ್ಬಂದಿಗಳು ಹಾಗಾದ್ರೆ ಎಲ್ಲೂ ಹೋದ್ರು? ದುಡ್ಡು ತಗೊಂಡು ಇವ್ರು ಏನ್ ಮಾಡ್ತಿದ್ದಾರೆ ಅನ್ನೋಂತ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ವಿದ್ಯಾರ್ಥಿಗಳು ಓದೋದಿಕ್ಕೆ ಅಂತ ಬರುವಂತ ವಿದ್ಯಾರ್ಥಿಗಳು ಈಗಾಗಲೇ 1 ವಾರ ಆಗಿದೆ ಪುಸ್ತಕ ಸಿಗದೆ. ಇಷ್ಟು ದಿನ ಅವರು ಏನ್ ಮಾಡ್ತಿದ್ರು ಅಂದ್ರೆ ಸುಮ್ನೆ ಟೈಮ್ ಪಾಸ್ ಮಾಡ್ತಾ ಇದ್ರು. ಟೀಚರ್ಸ್ ಕೂಡ ಇದನ್ನೇ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು. ಆದ್ರೆ ಇನ್ನೂ ಕೂಡ ವಿದ್ಯಾರ್ಥಿಗಳಿಗೆ ಇದನ್ನ ಕ್ಲಾಸಿಗೆ ತಗೊಂಡು ಕ್ಲಾಸಿಗೆ ಹಾಜರಾತಿ ಮಾಡ್ಕೊಂಡು ಅವರಿಗೆ ಪುಸ್ತಕಗಳನ್ನ ನೀಡೋದ್ರ ಬದಲು ಅವ್ರ ಕೈಯಲ್ಲಿ ಭಾರ
ಪಾಠವನ್ನ ಓದಿಸುವಂತ ಕೆಲಸ ಮಾಡ್ತಾ ಇದೆ. ಬಿಬಿಎಂಪಿ ಇಂತಹ ಒಂದು ಕೆಲಸವನ್ನ ಮಾಡೋದ್ರಿಂದಲೇನೆ ಏನೋ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ರೆ. ಮೊದ್ಲೇ ಸರ್ಕಾರಿ ಶಾಲೆಗಳು ಅಂತಂದ್ರೆ ಜನರಿಗೆ ಶಾಲೆಗಳ ಬಗ್ಗೆ ಒಂಥರ ಅಸಮಾಧಾನ ಕೂಡ. ಆದ್ರೆ ಇಂತಹ ಒಂದು ಕೆಲಸವನ್ನ ಮಾಡೋದ್ರಿಂದ ಜನರಿಗೆ ಇನ್ನಷ್ಟು ಏನು ಅಸಮಾಧಾನ ಉಂಟಾಗತ್ತೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿರುವಂತಹ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಬಿಬಿಎಂಪಿ ಅಧಿಕಾರಿಗಳು ನೇಮಿಸಿರುವಂತಹ ಸಿಬ್ಬಂದಿಗಳ ಬಗ್ಗೆ ಏನು ಗಮನ ವಹಿಸೋದಿಲ್ವಾ? ಏನ್ ಮಾಡ್ತಿದ್ದಾರೆ? ಸುಮ್ನೆ ಪುಕ್ಸಟೆ ಸಂಬಳವನ್ನ ಕೊಟ್ಟು ಈ ಸಿಬ್ಬಂದಿಗಳನ್ನ ನೇಮಿಸ್ಕೊಂತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ. ಆದ್ರೆ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಏನು ಹೇಳೋದಿಕ್ಕಾಗಲ್ಲ. ಅವರು ಹೇಳುವಂತ ಏನು ಮೇಲಾಧಿಕಾರಿಗಳು ಏನ್ ಹೇಳ್ತಾರೆ ಆ ಕೆಲಸವನ್ನ ಮಾಡ್ಬೇಕಾಗುತ್ತೆ. 9:20ಕ್ಕೆ ಬಂದಂತಹ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬರೀ ಪುಸ್ತಕಗಳನ್ನ ಸಾಗಿಸಿದ್ದು ಅಲ್ಲದೆ ಯಾರೊಬ್ರು ಕೂಡ ಕ್ಲಾಸ್ ಅಲ್ಲಿ ಕುತ್ಕೊಂಡು ಪಾಠವನ್ನ ಕೇಳಿಲ್ಲ. ಈ ಬಗ್ಗೆ ಶಾಲೆಯ ಶಿಕ್ಷಕರು ಅಥವಾ ಶಾಲೆಗೆ ಸಂಬಂಧಪಟ್ಟ ಹೆಡ್ ಮಾಸ್ಟರ್ ಏನಿರ್ತಾರೆ ಅವ್ರ ಬಳಿ ನೀವು ಕೇಳಲಿಲ್ವಾ? ಯಾಕೆ ಮಕ್ಕಳಿಂದ ಈ ರೀತಿ ಕೆಲಸ ಮಾಡಿಸ್ಕೊಂತಿದ್ದೀರಿ ಅಂತ ಹೇಳಿ ಅವ್ರ ಪ್ರತಿಕ್ರಿಯೆ ಏನು ಈ ವಿಷಯಕ್ಕೆ? ಸ್ಮಿತಾ, ಶಾಲೆ ಶುರುವಾದ್ರೂ ಕೂಡ HM ಇನ್ನೂ ಬಂದಿರ್ಲಿಲ್ಲ ಸ್ಕೂಲಿಗೆ. ಉಳಿದಂತಹ ಏನು ಶಿಕ್ಷಕರ ಜೊತೆ ನಾವು ಕೇಳಿದ್ರೆ ಇಲ್ಲ, ಯಾವೊಬ್ಬ ಸಿಬ್ಬಂದಿಗಳು ಬಂದಿರ್ಲಿಲ್ಲ, ನಮಗೆ ಪುಸ್ತಕವನ್ನ ಬೇರೆ ಕಡೆ ಸಾಗಿಸುವಂತಹ ಒಂದು ಅನಿವಾರ್ಯತೆ ಇತ್ತು, ಹಾಗಾಗಿ ನಾವು ಏನು ಇಲ್ಲಿರುವಂತಹ ಸ್ಟೂಡೆಂಟ್ಗಳನ್ನೇ ಬಳಸಿಕೊಂಡಿದ್ದೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ ವಿದ್ಯಾರ್ಥಿಗಳು ಏನು ನೆಲದಲ್ಲಿ ಬಿದ್ದಂತಹ ಪುಸ್ತಕಗಳು, ಮಣ್ಣಲ್ಲಿ ಬಿದ್ದಂತಹ ಪುಸ್ತಕಗಳನ್ನ ಎತ್ತಿ ಇಡೋದಂತ ಕೆಲಸವನ್ನ ಮಾಡಿದ್ದಾರೆ. ಅವರು ತಮಗೆ ಬೇಕಾಗಿರುವಂತಹ ಪುಸ್ತಕಗಳು ಅನ್ನುವಂತಹ ಒಂದು ದೃಷ್ಟಿಯಿಂದ ಆ ಪುಸ್ತಕವನ್ನು ನಾವು ಎತ್ತಿಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಕೇಳಿದ್ರೆ ವಿದ್ಯಾರ್ಥಿಗಳನ್ನ ನಾವಲ್ಲಿಗೆ ಹೋಗ್ತಾ ಇದ್ದ ಹಾಗೇನೆ ಟೀಚರ್ಸ್ ಎಲ್ಲರೂ ಸೇರ್ಕೊಂಡು ವಿದ್ಯಾರ್ಥಿಗಳನ್ನ ಮತ್ತೆ ಹೋಗಿ ಅಂದ್ರೆ ಬೈದು ಮತ್ತೆ ತರಗತಿಗೆ ಕಳಿಸಿದ್ರು. ಯಾರೊಬ್ರು ಕೆಲಸ ಮಾಡಬೇಡಿ ಅನ್ನೋಂತ ಮಾತನ್ನ ಹೇಳಿದ್ರು. ಆದ್ರೆ ವಿದ್ಯಾರ್ಥಿಗಳನ್ನ ವಿಚಾರಿಸಿದಾಗ ವಿದ್ಯಾರ್ಥಿಗಳು ಹೇಳುವಂತದ್ದು, ನಮ್ಮನ್ನ ಟೀಚರ್ಸ್ ಹೇಳಿದ್ರು ಬೆಳಗ್ಗೆ ಬಂದ ತಕ್ಷಣ ಇದೇ ಕೆಲಸವನ್ನ ಇವತ್ತು ಮಾಡಿ ಮುಗಿಸಿ ಹೋಗ್ಬೇಕು ಅನ್ನೋಂತ ಮಾತನ್ನ ಹೇಳಿದ್ರು. ಹಾಗಾಗಿ ನಾವು ಕೆಲಸ ಮಾಡಿದ್ವಿ ಅಂತ ಹೇಳ್ತಾರೆ. ಧನ್ಯವಾದ ಮಮತಾ, ತಮ್ಮೆಲ್ಲ ಮಾಹಿತಿಗಾಗಿ.